ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಿ ನೀವೆಲ್ಲರೂ? ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಸದ್ಯಕ್ಕೆ ಮರೆಯಲಾರದಂತಹ ದುರಂತಕ್ಕೆ ಉತ್ತರ ಪ್ರದೇಶದ ಪ್ರಯಾಗರಾಜ್ನ ಕುಂಭಮೇಳ ಎನ್ನುವಂತ ಅತಿ ದೊಡ್ಡ ಧಾರ್ಮಿಕ ಕಾರ್ಯಕ್ರಮ ಸಾಕ್ಷಿಯಾಗಿದೆ. ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ, ಯಾಕೆ ನಿರೀಕ್ಷೆ ಮಾಡದ ರೀತಿಯಲ್ಲಿ ಎನ್ನುವಂತ ಈ ಮಾತನ್ನ ಹೇಳ್ತಾ ಇದ್ದೀನಂದ್ರೆ, ಈ ಹಿಂದೆ ಇಂತಹ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಸಾಕಷ್ಟು ಅವಘಡ ಆದಂತಹ ಕಾರಣಕ್ಕಾಗಿ, ಜೊತೆಗೆ ಈ ಬಾರಿಯ ಮಹಾಕುಂಭ ಮೇಳದಲ್ಲಿ ಒಂದೇ ದಿನ ಮೌನಿ ಅಮಾವಾಸ್ಯೆಯ ದಿನ 10 ಕೋಟಿ ಜನ ಸೇರ್ತಾರೆ ಎನ್ನುವಂತ ನಿರೀಕ್ಷೆಯೂ ಕೂಡ ಇದ್ದಂತಹ ಕಾರಣಕ್ಕಾಗಿ ಬೇಕಾದಂತ ಎಲ್ಲ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಳ್ಳಲಾಗಿತ್ತು. ಈ ಕಾರಣಕ್ಕಾಗಿ ಇಂಥದೊಂದು ಅವಘಡ, ಇಂಥದೊಂದು ದುರಂತ ಸಂಭವಿಸಬಹುದು ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಇದನ್ನ ಅನಿರೀಕ್ಷಿತ ಎನ್ನುವ ರೀತಿಯಲ್ಲೇ ಕರೆಯಲಾಗ್ತಾ ಇದೆ. ಅಂಥದೊಂದು ಅನಿರೀಕ್ಷಿತ ದುರಂತ ಸಂಭವಿಸಿಯೇ ಬಿಡ್ತು. ಕಾಲ್ತುಳಿತ, ಅದು ಕೂಡ ಭೀಕರವಾದಂತ ಕಾಲ್ತುಳಿತ. ಬಂಧುಗಳೇ, ಬೇರೆ ಸಾವಿಗೂ ಕಾಲ್ತುಳಿತದ ಸಾವಿಗೂ ಸಾಕಷ್ಟು ವ್ಯತ್ಯಾಸ ಇರುತ್ತೆ. ಬೇರೆ ಸಾವಿನಲ್ಲಾಗುವಂತ ಸಂಕಟ ನೋವಿಗಿಂತ ಕಾಲ್ತುಳಿತದ ಸಾವಿರುತ್ತಲ್ಲ, ಅಲ್ಲಾಗುವಂತ ನೋವು ಸಂಕಟ ಇದೆಯಲ್ಲ, ಅದು ದುಪ್ಪಟ್ಟು ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಅಂತಹ ಕಾಲ್ತುಳಿತಕ್ಕೆ ಬರೋಬ್ಬರಿ 30 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ನಿನ್ನೆವರೆಗೂ ಕೂಡ ಸಾವಿನ ಸಂಖ್ಯೆ ಅಧಿಕೃತವಾಗಿ ಗೊತ್ತಿರಲಿಲ್ಲ. ಪೊಲೀಸರು ಕೂಡ ಅಧಿಕೃತವಾಗಿ ತಿಳಿಸಿರಲಿಲ್ಲ. ಯಾಕಂದ್ರೆ ಅದರ ಸಂಬಂಧಪಟ್ಟ ಹಾಗೆ ಅಂಕಿ ಸಂಖ್ಯೆ ಯಾವುದೂ ಕೂಡ ಸರಿಯಾದ ರೀತಿಯಲ್ಲಿ ಸಿಕ್ಕಿರಲಿಲ್ಲ. ಹೀಗಾಗಿ ನಿನ್ನೆ ಒಂದಷ್ಟು ಮಾಧ್ಯಮಗಳಲ್ಲಿ ಕೇವಲ ಗಾಯ ಎನ್ನುವ ರೀತಿಯಲ್ಲಿ ಸುದ್ದಿ ಆಗ್ತಿದ್ರೆ, ಇನ್ನೊಂದಷ್ಟು ಕಡೆಗಳಲ್ಲಿ ಇಲ್ಲ 10 ಜನ ಸಾವನ್ನಪ್ಪಿದ್ದಾರೆ, 15 ಜನ ಸಾವನ್ನಪ್ಪಿದ್ದಾರೆ ಎನ್ನುವ ರೀತಿಯಲ್ಲಿ ಸುದ್ದಿ ಆಗ್ತಿತ್ತು. ಇನ್ನೊಂದಷ್ಟು ಜನ ಸಾವಾಗಿದೆ ಎನ್ನುವ ರೀತಿಯಲ್ಲಿ ಸುಳ್ಳು ಸುದ್ದಿಯನ್ನು ಸ್ಪ್ರೆಡ್ ಮಾಡ್ತಿದ್ದೀರಿ ಎನ್ನುವ ರೀತಿಯಲ್ಲೂ ಕೂಡ ಮಾತಾಡ್ತಾ ಇದ್ರು. ಯಾಕಂದ್ರೆ ಅಲ್ಲಿ ಸಾವಾಗಿಲ್ಲ, ಕೇವಲ ಗಾಯ ಆಗಿದೆ ಮಾತ್ರ ಅಂತ ಹೇಳಿ. ಆದರೆ ಈಗಾಗಲೇ ಪೊಲೀಸ್ ಇಲಾಖೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟಿದೆ. 30 ಮಂದಿ ಕುಂಭಮೇಳದ ಈ ಭೀಕರ ಕಾಲ್ತುಳಿತ ದುರಂತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಇನ್ನು ನಮ್ಮ ಕರ್ನಾಟಕದ ಬೆಳಗಾವಿಯ 4 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಆ 30 ಮಂದಿಯಲ್ಲಿ ನಮ್ಮ ರಾಜ್ಯದವರೇ 4 ಮಂದಿ ಇದ್ದಾರೆ. ದುರಂತಕ್ಕೆ ಸಂಬಂಧಪಟ್ಟ ಒಂದಷ್ಟು ವಿಚಾರವನ್ನ ನಿಮ್ಮ ಮುಂದೆ ಹೇಳಬೇಕು. ಅದಕ್ಕೂ ಮುನ್ನ ಒಂದು ವಿಚಾರವನ್ನ ಇಲ್ಲಿ ನಿಮ್ಮ ಮುಂದೆ ಹೇಳಬೇಕು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಬಡವರ ಸಾವಾದಂತ ಸಂದರ್ಭದಲ್ಲಿ, ಸಾಕಷ್ಟು ಸಂದರ್ಭದಲ್ಲಿ ಆ ಸಾವಿನ ಹೊಣೆಯನ್ನ ನಾವು ಯಾರ ಮೇಲೆ ಹೊರಿಸಿಬಿಡ್ತೀವಿ ಅಂದ್ರೆ, ಸಾವನ್ನಪ್ಪಿದವರ ಮೇಲೆ ಹೊರಿಸಿಬಿಡ್ತೀವಿ. ಅವರ ಎಡವಟ್ಟಿನಿಂದಲೇ ಸಾವಾಗಿ ಬಿಡ್ತು, ಅವರೇ ತಮ್ಮ ಕೈಯಾರೆ ಸಾವನ್ನ ತಂದುಕೊಂಡು ಬಿಟ್ರು, ಅವರ ಸಾವಿಗೆ ಅವರೇ ಹೊಣೆಗಾರರು ಎನ್ನುವ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡಲಾಗುತ್ತೆ. ಸದ್ಯ ಕುಂಭಮೇಳದ ಈ ಭೀಕರ ಕಾಲ್ತುಳಿತಕ್ಕೆ ಸಂಬಂಧಪಟ್ಟ ಹಾಗೆ ಮಾಧ್ಯಮಗಳು ಸೇರಿದಂತೆ, ಸೋಷಿಯಲ್ ಮೀಡಿಯಾ ಸೇರಿದಂತೆ ಬಹುವರ್ಗದ ಜನರ ವ್ಯಾಖ್ಯಾನ ಹೇಗಿದೆ ಅಂದ್ರೆ, ಜನರ ತಪ್ಪಿಂದಲೇ ಇಂಥದೊಂದು ಎಡವಟ್ಟಾಗಿಬಿಡ್ತು, ಬಡವರೇ ತಮ್ಮ ಕೈಯಾರೆ ತಮ್ಮ ಸಾವನ್ನ ತಂದುಕೊಂಡು ಬಿಟ್ರು, ಇದಕ್ಕೆ ನಾವು ಇನ್ಯಾರನ್ನೋ ದೂಷಿಸುವ ಹಾಗಿಲ್ಲ, ಇನ್ಯಾರೋ ಕಡೆಗೋ ಕೈ ಬೆರಳನ್ನ ತೋರಿಸುವ ಹಾಗಿಲ್ಲ, ಎಲ್ಲವೂ ನೀಟಾಗಿತ್ತು, ಅವ್ರ ಸಾವನ್ನ ಅವರೇ ತಂದುಕೊಂಡು ಬಿಟ್ರು ಅಂತ ಹೇಳಿ. ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಸಂಗತಿ ಏನ್ ಗೊತ್ತಾ? ಕುಂಭಮೇಳದಲ್ಲಿ ವಿಐಪಿಗಳಿಗೆ, ವಿವಿಐಪಿಗಳಿಗೆ ಅಮೃತ ಸ್ನಾನ ಅನ್ನೋದು ಬಹಳ ಹರಸಾಹಸದ ಸ್ನಾನ ಅಲ್ಲ. ಆರಾಮಾಗಿ ಕಾರ್ನಲ್ಲಿ ಎಂಟ್ರಿ ಕೊಡ್ತಾರೆ. ಅವ್ರು ಬರ್ತಿದ್ದ ಹಾಗೆ ಅವ್ರನ್ನ ವೆಲ್ಕಮ್ ಮಾಡೋದಕ್ಕೆ ಪೊಲೀಸರು ಇರ್ತಾರೆ, ಹೈ ಸೆಕ್ಯೂರಿಟಿ ಇರುತ್ತೆ. ಚಕಾಚಕ್ ಅಂತ ಕೆಲವು ಹೊತ್ತಲ್ಲಿ ಅವರ ಅಮೃತ ಸ್ನಾನವನ್ನ ಮುಗಿಸಿ ಅಲ್ಲಿಂದ ಹೊರಟೋಗಿ ಬಿಡ್ತಾರೆ. ಆದ್ರೆ ಬಡವರದ್ದು ಹಾಗಾಗುವುದಿಲ್ಲ. ಬಡವರ ಅಮೃತ ಸ್ನಾನ ಅಂದ್ರೆ ಒಂದು ರೀತಿಯಲ್ಲಿ ಹರಸಾಹಸ. ಅದು ಎಷ್ಟೋ ಕಿಲೋಮೀಟರ್ ನಡೀತಾರೆ. ಅವೆಲ್ಲವೂ ಕೂಡ ಅವ್ರಿಗೆ ಗೊತ್ತಿರುತ್ತೆ, ಹೌದು ಇಷ್ಟೆಲ್ಲ ಇರುತ್ತೆ ಅಂತ ಹೇಳಿ, ಆದ್ರೂ ಕೂಡ ನಡೀತಾರೆ. ಎಷ್ಟೋ ಜನರಿಗೆ ಆಟೋವನ್ನ ತಗೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಅಲ್ಲಿ ಬೋಟ್ ವ್ಯವಸ್ಥೆ ಇರುತ್ತೆ, ಬೋಟ್ಗೆ ಖರ್ಚು ಮಾಡುವಂತ ಪರಿಸ್ಥಿತಿಯಲ್ಲೂ ಕೂಡ ಅವ್ರು ಇರೋದಿಲ್ಲ, ಕಡು ಬಡತನ ಇರುತ್ತೆ. ಆದರೂ ಕೂಡ ಅಮೃತ ಸ್ನಾನ ಮಾಡಬೇಕು. ಯಾಕಂದ್ರೆ ಅವರ ಅಜ್ಜ ಮುತ್ತಜ್ಜ ಅವ್ರ ಹಿಂದೆ, ಅವ್ರಿಗಿಂತಲೂ ಹಿಂದೆ ಅವರೆಲ್ಲರೂ ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದಿರ್ತಾರೆ. ಗಂಗೆ ಅಂದ್ರೆ ಅದು ದೇವತೆ, ಗಂಗೆ ಅಂದ್ರೆ ದೇವರು. ಗಂಗೆಯಲ್ಲಿ ಮಿಂದೆದ್ದು ಬಿಟ್ಟರೆ ನಮ್ಮ ಪಾಪ ಎಲ್ಲವೂ ಕೂಡ ಹೊರಟೋಗಿ ಬಿಡುತ್ತೆ, ಅಥವಾ ಗಂಗೆಯಲ್ಲಿ ಮಿಂದೆದ್ದು ಬಿಟ್ಟರೆ ಆ ದೇವರಿಗೆ ನಾವು ಸೇವೆ ಮಾಡಿದ ರೀತಿಯಲ್ಲಿ ಈ ರೀತಿಯಾದಂತಹ ಭಾವನೆ ಇರುತ್ತೆ. ಹೀಗಾಗಿ ಕಡು ಕಷ್ಟಗಳನ್ನ ಅನುಭವಿಸಿ ಬಂದು ಇಲ್ಲಿ ಅಮೃತ ಸ್ನಾನವನ್ನ ಮಾಡ್ತಾರೆ. ಅಂದರೆ ಅವರದ್ಯಾರದ್ದೂ ಕೂಡ ಆಡಂಬರ ಅಲ್ಲ, ತೋರ್ಪಡಿಕೆ ಅಲ್ಲ, ಅಥವಾ ಇನ್ಯಾರಿಗೋ ವಿಡಿಯೋಗೆ ಪೋಸ್ಟ್ ಕೊಡೋದಲ್ಲ, ಅಥವಾ ಇನ್ನೊಂದು ಮಗದೊಂದು ಯಾವುದೂ ಕೂಡ ಅಲ್ಲ. ಅವರದೆಲ್ಲರದ್ದು ಕೂಡ ಶುದ್ಧವಾದಂಥ ಭಕ್ತಿ, ಅವರದೆಲ್ಲರದ್ದು ಕೂಡ ಪರಿಶುದ್ಧವಾದಂಥ ನಂಬಿಕೆ. ಆ ನಂಬಿಕೆ, ಆ ಭಕ್ತಿಯಿಂದ ಅವರೆಲ್ಲರೂ ಕೂಡ ಅಮೃತ ಸ್ನಾನವನ್ನ ಮಾಡೋದಕ್ಕೆ ಬರ್ತಾರೆ. ಹೀಗೆ ನಂಬಿಕೆಯಿಂದ, ಹೀಗೆ ಆ ಭಕ್ತಿಯಿಂದ ಅಮೃತ ಸ್ನಾನವನ್ನ ಮಾಡೋದಿಕ್ಕೆ ಬಂದಂತ ಸಂದರ್ಭದಲ್ಲಿ ಇಂಥದ್ದೊಂದು ಅವಘಡ ಆಗಿಬಿಟ್ರೆ ನಾವದನ್ನ ಬಡವರನ್ನೇ ಹೊಣೆ ಆಗಿಸೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಬಂಧುಗಳೇ, ಅದೇ ಪ್ಲೇಸ್ನಲ್ಲಿ ವಿಐಪಿಗಳದ್ದೋ ವಿವಿಐಪಿಗಳದ್ದೋ ಸಾವಾಗಿ ಬಿಟ್ಟಿದ್ದಾರೆ. ಇಂಥ ಮಾತನ್ನು ಹೇಳಬಾರ್ದು, ಆದ್ರೂ ಹೇಳಲೇಬೇಕು. ಯೋಚನೆ ಮಾಡಿ, ಅಲ್ಲಿ ಸಚಿವರ ಸಾವಾಗಿದ್ದಾರೆ, ಅಥವಾ ಶಾಸಕರ ಸಾವಾಗಿದ್ದಾರೆ, ಅಥವಾ ದೇಶದ ಯಾರೋ ಇನ್ನವರ ಗಣ್ಯರೋ ಚಿತ್ರನಟರ ಸಾವಾಗಿ ಬಿಟ್ಟಿದ್ರೆ ನೇರವಾಗಿ ಅವರದ್ದೇ ತಪ್ಪು ಅಂತೇಳಿ ನಾವು ಹೊಣೆಯನ್ನು ಹೊರಿಸ್ತಾ ಇದ್ವಾ? ಇಲ್ಲ. ಎಲ್ಲರ ಆಗ್ರಹ ಹೇಗಿರ್ತಿತ್ತು, ಅಯ್ಯೋ ಇಂಥ ದೊಡ್ಡ ನಾಯಕನ ಸಾವಾಗಿದೆ, ಇದರ ಹಿಂದೆ ಏನಿದೆ ತನಿಖೆ ಆಗಬೇಕು, ಇದರ ಹಿಂದೆ ಯಾರ ಲೋಪ ಇದೆ ತನಿಖೆ ಆಗಬೇಕು, ಯಾರದ್ದೋ ದೋಷ ಇದೆ ತನಿಖೆ ಆಗಬೇಕು, ಈ ರೀತಿಯಾಗಿ ಒತ್ತಾಯಿಸ್ತಾ ಇದ್ವಿ. ಹೀಗಾಗಿ ನಾವು ಸಾವನ್ನ ಬಡವರ ಸಾವು, ಶ್ರೀಮಂತನ ಸಾವು ಅಂತ ಹೇಳಿ
ಇಲ್ಲಿ ತೀರಾ ವ್ಯತ್ಯಾಸವನ್ನ ಮಾಡಿ ಅವ್ರ ಸಾವಾದ್ರೆ ಹೀಗೆ ಇವ್ರ ಸಾವಾದ್ರೆ ಹೀಗೆ ಅಂತ ಹೇಳಿ ಹೇಳೋದಕ್ಕೆ ಹೋಗಬಾರದು. ಇದು ನಮ್ಮ ದೇಶದ ದೌರ್ಭಾಗ್ಯ, ನಮ್ಮ ದೇಶದ ದುರಂತ. ನಾವೆಲ್ಲರೂ ಕೂಡ ಹಾಗೆ ಮಾಡ್ಬಿಡ್ತೀವಿ. ಕುಂಭಮೇಳದ ವಿಚಾರದಲ್ಲೂ ಕೂಡ ಹಾಗೆ ಆಗ್ತಿದೆ. ಇದರ ನಡುವೆ ಯೋಗಿ ಆದಿತ್ಯನಾಥ್ ಒಂದೊಳ್ಳೆ ನಡೆಯನ್ನು ಅನುಸರಿಸಿದ್ದಾರೆ. ನ್ಯಾಯಾಂಗ ತನಿಖೆಗೆ ಆದೇಶಿಸಿದ್ದಾರೆ. ಅದನ್ನು ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು. ತನಿಖೆ ಆಗಬೇಕು. ತನಿಖೆಯ ನಂತರ ಏನು ವಿಚಾರ ಅವೆಲ್ಲವೂ ಕೂಡ ಗೊತ್ತಾಗಬೇಕು ಎನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಈಗ ಸಾವನ್ನಪ್ಪಿದವರ ವಿಚಾರಕ್ಕೆ ಬರೋಣ. ನಾನು ಆರಂಭದಲ್ಲಿ ಹೇಳಿದ ಹಾಗೆ 30 ಮಂದಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಕರ್ನಾಟಕದ 4 ಮಂದಿ ಬೆಳಗಾವಿ ಮೂಲದವರು. ಜ್ಯೋತಿ ಹಾಗೆ ಮೇಘಾ ಅಂತ ತಾಯಿ ಮಗಳು. ಮೇಘಾಳ ಕೊನೆಯ ವಿಡಿಯೋ ವೈರಲ್ ಆಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ ಮೇಘಾ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿರ್ತಾರೆ. ಬಹಳ ಅಂದ್ರೆ ಬಹಳ ರಶ್ ಇದೆ, ಸ್ವಲ್ಪ ನಿಧಾನವಾಗಿ ಎಲ್ಲರೂ ಈ ಕಡೆ ಬನ್ನಿ ಎನ್ನುವ ರೀತಿಯಲ್ಲಿ ಹೇಳಿದ್ರು. ಆದರೆ ಅದೇ ಅವರ ಕೊನೆಯ ವಿಡಿಯೋ ಆಗ್ಬಿಡ್ತು ಅಥವಾ ಕೊನೆಯ ಮಾತಿನ ರೀತಿಯಲ್ಲಿ ಆಗ್ಬಿಡ್ತು. ಮೇಘಾ ಪ್ರಾಣವನ್ನು ಕಳ್ಕೊಂಡ್ರು. ಮದುವೆ ಫಿಕ್ಸ್ ಆಗಿತ್ತು. ಹಸೆಮಣೆ ಏರ್ಬೇಕಾದಂಥ ಹೆಣ್ಣು ಮಗಳು ಭಕ್ತಿ ಶ್ರದ್ಧೆಯಿಂದ ಹೋಗಿದ್ರು, ಪ್ರಾಣವನ್ನು ಕಳ್ಕೊಂಡ್ರು. ಹಾಗೆ ಇನ್ನಿಬ್ಬರು ಮಹಾದೇವಿ ಅಂತ ಒಬ್ರು, ಹಾಗೆ ಮತ್ತೋರ್ವ ಪುರುಷ, ಅವರೆಲ್ಲರೂ ಕೂಡ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಕರ್ನಾಟಕದ 4 ಮಂದಿ, ಇಡೀ ದೇಶಾದ್ಯಂತ ಬೇರೆ ಬೇರೆ ರಾಜ್ಯದವರು ಒಟ್ಟು 30 ಮಂದಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಘಟನೆ ಕಾರಣ ಏನು? ಒಂದಷ್ಟು ವಿಚಾರಗಳು ಈಗ ಗೊತ್ತಾಗ್ತಾ ಇದೆ. ಜಿಲ್ಲಾಡಳಿತದ ವೈಫಲ್ಯವ ಅಥವಾ ಇನ್ನೇನಾಯ್ತು, ಈ ರೀತಿಯಾಗಿ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ಮುಂದುವರಿತಾನೆ ಇದೆ. ಈ ಮಹಾಮಂಡಳೇಶ್ವರದ ಪ್ರೇಮಾನಂದಪುರಿ ಶ್ರೀಗಳು ಅವರು ಬೇರೆ ರೀತಿಯಲ್ಲಿ ವ್ಯಾಖ್ಯಾನವನ್ನ ಮಾಡ್ತಿದ್ದಾರೆ. VIP ಸಂಸ್ಕೃತಿ ಇಲ್ಲಿ ಜಾಸ್ತಿ ಇದೆ, VIP ಗಳಿಗೆ ಆದ್ಯತೆಯನ್ನು ಕೊಡಲಾಗ್ತಾ ಇದೆ, ಬಡವರ ಕಡೆ ಗಮನವನ್ನು ಕೊಡ್ತಾ ಇಲ್ಲ, ನಾನು ಮೊದಲೇ ಮನವಿಯನ್ನ ಮಾಡ್ಕೊಂಡಿದ್ದೆ ಅಂತ ಹೇಳಿ. ಅದರ ನಡುವೆ ಈಗಾಗಲೇ VIP ಹಾಗೆ VVIP ಪಾಸ್ಗಳನ್ನ ರದ್ದುಗೊಳಿಸಲಾಗಿದೆ. ಅದೆಲ್ಲವನ್ನು ಕೂಡ ನೋ ವೆಹಿಕಲ್ ಝೋನ್ ಅಂತೇಳಿ ಕೂಡ ಘೋಷಣೆ ಮಾಡಲಾಗಿದೆ. ಯಾವುದೇ ವೆಹಿಕಲ್ಗಳಿಗೂ ಕೂಡ ಎಂಟ್ರಿ ಇಲ್ಲ. ಅಂದರೆ ಅಲ್ಲಿ VIP ಸಂಸ್ಕೃತಿ ಇತ್ತು ಅನ್ನೋದು ಈಗ ಬಹಳ ಚೆನ್ನಾಗಿ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗ್ತಿದೆ. ಯಾಕಂದ್ರೆ ಈಗ ಅದನ್ನ ರದ್ದುಗೊಳಿಸಿದ್ದಾರೆ. ಫೆಬ್ರವರಿ 4ನೇ ತಾರೀಕಿನವರೆಗೂ ಕೂಡ ಅದ್ಯಾವುದು ಕೂಡ ಇರೋದಿಲ್ಲ. ಘಟನೆ ಕಾರಣ ಏನೇನಾಯ್ತು ಅಂತ ನಾವಿಲ್ಲಿ ಗಮನಿಸ್ತಾ ಹೋಗೋದಾದ್ರೆ, ಇಲ್ಲಿ ಪ್ರಮುಖವಾಗಿ ಗೊತ್ತಾಗೋದಂದ್ರೆ ಮೌನಿ ಅಮಾವಾಸ್ಯೆ, ಮಾಘ ಅಮಾವಾಸ್ಯೆ. ಹೀಗಾಗಿ ಶ್ರೇಷ್ಠ ಎನ್ನುವ ಕಾರಣಕ್ಕಾಗಿ ಜನ ಅವತ್ತಿನ ದಿನ ಅಮೃತ ಸ್ನಾನಕ್ಕೆ ಅಂತ ಬಂದಿದ್ರು. ತ್ರಿವೇಣಿ ಸಂಗಮ, ನದಿಗಳು ಸಂಗಮ ಆಗುವಂತಹ ಪ್ಲೇಸ್ ಅದು. ಅಲ್ಲೇ ಸ್ನಾನ ಮಾಡಬೇಕು ಅನ್ನೋದು ಒಂದಷ್ಟು ಜನರ ನಂಬಿಕೆ ಆಗಿತ್ತು. ಹಾಗೆ ಮೌನಿ ಅಮಾವಾಸ್ಯೆಯಲ್ಲಿ ಸ್ನಾನ ಅಂದ್ರೆ ತುಂಬಾ ಜನರ ನಂಬಿಕೆ. ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ, ಅದು ಶ್ರೇಷ್ಠವಾದಂಥ ಸ್ನಾನ. ಅವತ್ತು ಧ್ಯಾನ ಇಲ್ಲ ಅಂದ್ರೆ ಪವಿತ್ರ ಸ್ನಾನ ಮಾಡಬೇಕು ಅನ್ನೋದು ತುಂಬಾ ಜನರ ನಂಬಿಕೆ. ಅದರಲ್ಲೂ ಕೂಡ ಜನರಿಗೆ ಇದ್ದದ್ದು ಏನಪ್ಪಾ ಅಂದ್ರೆ ಶಾಹಿ ಸ್ನಾನ ಅಂತ ಆಗುತ್ತೆ. ಮೊದಲಿಗೆ ಅಘೋರಿಗಳು, ಸಾಧು ಸಂತರು, ನಾಗಸಾಧುಗಳು ಇವರೆಲ್ಲರೂ ಕೂಡ ಸ್ನಾನ ಮಾಡ್ತಾರೆ. ಅವ್ರ ಜೊತೆಗೆ ಮಾಡಬೇಕು, ಇಲ್ಲಾಂದ್ರೆ ಅವರು ಸ್ನಾನ ಮಾಡ್ತಾ ಇದ್ದ ಹಾಗೆ ನಾವು ಮಾಡಿಬಿಡ್ಬೇಕು ಅನ್ನುವಂಥ ನಂಬಿಕೆ. ಮತ್ತೊಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು. 3:47 ಬ್ರಾಹ್ಮಿ ಮುಹೂರ್ತ ಇದೆ, ಆ ಸಂದರ್ಭದಲ್ಲೇ ಮಾಡಬೇಕು ಎನ್ನುವಂಥ ನಂಬಿಕೆ ಎಲ್ಲವೂ ಕೂಡ ಇರುತ್ತೆ. ಹೀಗಾಗಿ ಏನಾಗಿರ್ತಾರೆ, ಆ ತ್ರಿವೇಣಿ ಸಂಗಮದ ಘಾಟ್ನಲ್ಲಿ ರಾತ್ರಿ ಒಂದು 11 ಗಂಟೆಗೆ ಬಂದು ತುಂಬಾ ಜನ ಮಲ್ಕೊಂಡಿರ್ತಾರೆ. ಅಲ್ಲಿ 11 ಗಂಟೆಗೆ ಬಂದು ಮಲ್ಕೊಂಡಿರ್ತಾರೆ. ಅದೇ ಸಂದರ್ಭದಲ್ಲಿ 2 ಗಂಟೆಯಿಂದಲೇ ಅಲ್ಲಿಗೆ ಜನ ದೌಡಾಯಿಸೋದಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಬ್ಯಾರಿಕೇಡ್ ಅನ್ನ ಹಾಕಿಬಿಟ್ಟಿರ್ತಾರೆ. ಆ ವಿಡಿಯೋ ಕೂಡ ಇದೀಗ ವೈರಲ್ ಆಗ್ತಾ ಇದೆ. ಬ್ಯಾರಿಕೇಡ್ ಓಪನ್ ಆಗಿಬಿಡುತ್ತೆ ಇದ್ದಕ್ಕಿದ್ದ ಹಾಗೆ. ಜನರ ತಳ್ಳಾಟದ ಕಾರಣಕ್ಕಾಗಿಯೋ ಯಾವ ಕಾರಣಕ್ಕೋ ಗೊತ್ತಿಲ್ಲ, ಬ್ಯಾರಿಕೇಡ್ ಓಪನ್ ಆಗಿಬಿಡುತ್ತೆ. ಓಪನ್ ಆಗ್ತಾ ಇದ್ದ ಹಾಗೆ ಜನ ನುಗ್ಗೋದಿಕ್ಕೆ ಶುರು ಮಾಡ್ಕೊಂಡು ಬಿಡ್ತಾರೆ. ಹಾಗೆ ಅಲ್ಲಿದ್ದಂತೆ ಇನ್ನೊಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಹೋಗೋದಿಕ್ಕೂ ಬರೋದಿಕ್ಕೂ ಒಂದೇ ರಸ್ತೆ ಇರುತ್ತೆ. ಅಂದ್ರೆ ಸ್ನಾನ ಮಾಡಿ ಹೋಗೋದಿಕ್ಕೂ ಬರೋದಿಕ್ಕೂ ಒಂದೇ ರಸ್ತೆ ಇರುತ್ತೆ. ಸ್ನಾನ ಮಾಡಿ ಹೋಗೋದಿಕ್ಕೆ ಇಲ್ಲಿ, ವಾಪಸ್ ಹೋಗೋದಿಕ್ಕೆ ಇಲ್ಲಿ ಅನ್ನೋ ರೀತಿಯಲ್ಲಿ ಇರೋದಿಲ್ಲ, ಒಂದೇ ಇರುತ್ತೆ. ಹೀಗಾಗಿ ಜನರ ದಟ್ಟಣೆ ಅಲ್ಲಿ ಜಾಸ್ತಿ ಆಗಿಬಿಡುತ್ತೆ. ಮಲಗಿದ್ದಂಥವರ ಮೇಲೂ ಕೂಡ ಕಾಲನ್ನ ಇಟ್ಟೇ ಬಿಡ್ತಾರೆ ಗೊತ್ತಾಗದ ರೀತಿಯಲ್ಲಿ. ಮುಂದೆ ಅಚಾತುರ್ಯ ನಡೆದು ಹೋಗ್ಬಿಡುತ್ತೆ. ಹಾಗೆ ಕಾಲು ಇಡ್ತಾ 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 ಮಲಗಿದ್ದಂಥವರ ಕೈ ಕಾಲೆಲ್ಲವನ್ನೂ ಕೂಡ ತುಳ್ಕೊಂಡು ಹೋಗ್ಬಿಡ್ತಾರೆ. ಮಲಗಿದ್ದವರು ಮಲಗಿದ್ದಲ್ಲೇ ಸಾವನ್ನಪ್ಪುವ ಪರಿಸ್ಥಿತಿ ಎದ್ದಾಗುತ್ತೆ, ಪರಿಸ್ಥಿತಿ ಸೃಷ್ಟಿ ಆಗ್ಬಿಡುತ್ತೆ. ಅವ್ರಿಗೆ ಎದ್ದೋಳೋದಕ್ಕೆ ಸಾಧ್ಯ ಆಗೋದ್ರೆ ಒಂದಷ್ಟು ಜನ ಕಾಲು ಕಳ್ಕೊಂಡ್ರೆ, ಒಂದಷ್ಟು ಜನ ಕೈ ಕಳ್ಕೊಂಡು ಬಿಡ್ತಾರೆ, ಒಂದಷ್ಟು ಜನ ಅಲ್ಲೇ ಪ್ರಾಣವನ್ನೇ ಕಳ್ಕೊಳ್ಳುವಂಥ ಪರಿಸ್ಥಿತಿ ಉದ್ಭವ ಆಗಿಬಿಡುತ್ತೆ. ಹೀಗೆ ಅಲ್ಲಿ ಮಲಗಿದ್ದಂಥವ್ರು ಪ್ರಾಣ ಕಳ್ಕೊಳ್ತಾರೆ, ಒಂದಷ್ಟು ಜನ ಆಗ ಪವಿತ್ರ ಸ್ನಾನಕ್ಕೆ ಅಂತ ಹೋದಂಥವ್ರು ಪ್ರಾಣವನ್ನು ಕಳ್ಕೊಂಡು ಬಿಡ್ತಾರೆ. ಇಂಥದ್ದು ದುರ್ಘಟನೆ ಸಂಭವಿಸಿಯೇ ಬಿಡ್ತು. ಇದನ್ನ ತಡೆಯೋದಿಕ್ಕೆ ಸಾಧ್ಯ ಇತ್ತು. ಬೇರೆ ಬೇರೆ ರೀತಿಯಲ್ಲಿ ಇನ್ನೊಂದಷ್ಟು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬಹುದಿತ್ತು. ಒಂದಷ್ಟು ಜನರ ವಾದ ಏನಪ್ಪಾ ಅಂದ್ರೆ, ಅಲ್ಲಿ ಮೊದಲೇ ಮಲಗೋದಿಕ್ಕೆ ಅವಕಾಶವನ್ನ ನೀಡಬಾರ್ದಿತ್ತು. ಜೊತೆಗೆ ಇನ್ನೊಂದಷ್ಟು ಜನರ ಜಾಗೃತಿಯನ್ನು ಕೂಡ ಮೂಡಿಸಬೇಕಿತ್ತು ಅಂತ. ಎಲ್ಲರೂ ಕೂಡ ತ್ರಿವೇಣಿ ಸಂಗಮಕ್ಕೆ ಬರಬೇಡಿ, ಬೇರೆ ಬೇರೆ ಘಾಟ್ಗಳಿಗೆ ಹೋಗಿ ಎನ್ನುವ ರೀತಿಯಲ್ಲಿ ಹೆಚ್ಚೆಚ್ಚು ಜಾಗೃತಿ ಆಗಬೇಕಿತ್ತು. ಆದರೆ ಏನಾಗ್ಬಿಡ್ತು ಅಂದ್ರೆ, ಮಾಧ್ಯಮಗಳಲ್ಲಿ ಒಂದಷ್ಟು ಯೂಟ್ಯೂಬ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡಿ ಅದು ಪವಿತ್ರ, ಅಲ್ಲಿಂದ ಪುಣ್ಯ ಬರುತ್ತೆ, ಈ ರೀತಿಯಾದಂಥ ಸುದ್ದಿಗಳು ಜಾಸ್ತಿ ಹೋದಂಥ ಕಾರಣಕ್ಕಾಗಿ ಜನರಿಗೂ ಕೂಡ ತಲೆಯಲ್ಲಿ ಕೂತು ಬಿಟ್ಟಿತ್ತು. ಇನ್ನೊಂದಷ್ಟು ಜನರಿಗೆ ಮೊದಲಿಂದಲೂ ಕೂಡ ಆಸೆ ಇತ್ತು, ತ್ರಿವೇಣಿ ಸಂಗಮದಲ್ಲೇ ನಾವು ಪವಿತ್ರ ಸ್ನಾನವನ್ನ ಮಾಡಬೇಕು ಅಂತ ಹೇಳಿ. ಒಟ್ಟಾರೆಯಾಗಿ ಇಂಥದ್ದೊಂದು ಅಚಾತುರ್ಯ ನಡೀತು. ಈಗ ನ್ಯಾಯಾಂಗ ತನಿಖೆ ನಡಿಲೇಬೇಕು. ಯಾಕಂದ್ರೆ ಪ್ರತಿ ಸಾವು ಸಾವೇ, ಅದು ಬಡವ ಆಗಿರ್ಲಿ ಶ್ರೀಮಂತ ಆಗಿರ್ಲಿ, ಒಂದು ಸಾವು ಒಂದು ಮನೆಯನ್ನ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತೆ. ಮನೆಯ ನೆಮ್ಮದಿ, ಮನೆಯ ಖುಷಿ ಎಲ್ಲವನ್ನೂ ಕೂಡ ಕಿತ್ಕೊಂಡು ಬಿಡುತ್ತೆ. ಹೀಗಾಗಿ ನ್ಯಾಯಾಂಗ ತನಿಖೆ ಆಗಲೇಬೇಕು. ಜಿಲ್ಲಾಡಳಿತದ ವೈಫಲ್ಯವಾ, ಜಿಲ್ಲಾಡಳಿತದಿಂದ ಏನಾದರೂ ಎಡವಟ್ಟಾಗಿತ್ತಾ, ಅಥವಾ ಇನ್ನು ಏನಾಯ್ತು, ಇದೆಲ್ಲದಕ್ಕೂ ಕೂಡ ಮೂಲ ಕಾರಣ ಯಾರು, ಅದೆಲ್ಲವನ್ನು ಕೂಡ ನೀಟಾಗಿ ಪತ್ತೆ ಹಚ್ಚಬೇಕಾಗತ್ತೆ. ಒಟ್ಟಾರೆಯಾಗಿ ಇಂತಹ ಸಾವು ಪ್ರತಿಯೊಬ್ಬರಿಗೂ ಕೂಡ ಪಾಠ ಆಗಬೇಕು.
ಪ್ರತಿಯೊಬ್ಬರಿಗೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ಎಚ್ಚರಿಕೆಯನ್ನು ತೆಗೆದುಕೊಳ್ಳುವ ನಿಟ್ಟಿನಲ್ಲಿ ಯೋಚನೆ ಮಾಡುವ ರೀತಿಯಾಗಿ ಆಗಬೇಕು. ಯಾಕಂದ್ರೆ ಯೋಗಿ ಆದಿತ್ಯನಾಥ್ ಕೂಡ ಈಗಾಗಲೇ ಅಂಥದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಡಿಬಾರ್ದಿತ್ತು, ಇಂಥ ದುರ್ಘಟನೆ ನಡೆದು ಹೋಯಿತು, ನಮ್ಮೆಲ್ಲರಿಗೂ ಕೂಡ ಇದೊಂದು ರೀತಿಯಲ್ಲಿ ಪಾಠ ಎನ್ನುವ ರೀತಿಯಲ್ಲಿ. ಒಟ್ಟಾರೆ ಹೆಚ್ಚು ಕಡಿಮೆ 10,000 ಎಕರೆ ಪ್ರದೇಶದಲ್ಲಿ ನಡೀತಿರುವಂತಹ ಮಹಾಕುಂಭಮೇಳ, ಇಲ್ಲಿವರೆಗೆ ಅಂತಹ ಅವಘಡ ಯಾವುದು ಕೂಡ ನಡೆದಿರಲಿಲ್ಲ. ಸಣ್ಣದಾಗಿ ಬೆಂಕಿ ಎಲ್ಲವೂ ಕೂಡ ಕಾಣಿಸ್ಕೊಂಡಿತ್ತು, ನಂದಿಸುವಲ್ಲಿ ಯಶಸ್ವಿ ಆದ್ರು. ಆದರೆ ಇಂಥದ್ದೊಂದು ದುರಂತವನ್ನ ತಪ್ಪಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಒಟ್ಟಾರೆಯಾಗಿ 30 ಮಂದಿ ಅಮಾಯಕರು ಇದೀಗ ಆ ಪವಿತ್ರ ಸ್ನಾನಕ್ಕೆ ಅಂತ ಹೋಗಿ ಪ್ರಾಣವನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಯ್ತು. ಇದೇ ಒಂದು ರೀತಿಯಲ್ಲಿ ಬಹಳ ಬೇಸರ. ಯಾಕಂದ್ರೆ ಅವರೆಲ್ಲರೂ ಕೂಡ ಅಲ್ಲಿಗೆ ಹೋಗಿದ್ಯಾಕೆ, ನಮ್ಮ ಬದುಕು ಚೆನ್ನಾಗಿರ್ಲಿ, ನಮ್ಮ ಕುಟುಂಬದವ್ರು ಚೆನ್ನಾಗಿರ್ಲಿ, ಅಥವಾ ನಮ್ಮ ಬದುಕು ಹಸನಾಗ್ಲಿ ಅಂತ ಹೇಳಿ. ಆದರೆ ಇದೀಗ ಪ್ರಾಣವನ್ನ ಕಳ್ಕೊಂಡ ಕಾರಣಕ್ಕಾಗಿ ಅವ್ರು ಹೊರಟೋಗ್ಬಿಟ್ರು, ಅವರ ಕುಟುಂಬದ ನೆಮ್ಮದಿ ಹಾಳಾಗ್ಬಿಡ್ತು, ಇಡೀ ಕುಟುಂಬವೇ ಇದೀಗ ಎಲ್ಲವನ್ನೂ ಕೂಡ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿ ಬಿಡ್ತು. ಇದಿಷ್ಟು ವಿಚಾರವನ್ನು ತಿಳಿಸಬೇಕಿತ್ತು, ನಿಮ್ಮ ಮುಂದೆ ಇಟ್ಟಿದ್ದೇನೆ. ಬಂಧುಗಳು, ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ. ವಿಡಿಯೋ ನೋಡಿದ್ದೆ.